The fuel prices rise for the ninth time in 10 days. Prices have risen by 8 paise per litre. Petrol, diesel prices have seen a rise of Rs 6.40 per litre, while rate of domestic LPG has touched the Rs 1000 mark. Protesting against the price hike, State Congress President D.K. Shivakumar, as per the AICC directions, organized a unique protest across Karnataka on Thursday. In the unique protest, Congress leaders put a garland on the LPG cylinders and vehicles in front of their houses between 8 a.m. and 11 a.m. and rang bells and beat the drums. This was done to ask Prime Minister Narendra Modi to roll back the fuel prices. ಮೂವತ್ತೊಂದನೇ ತಾರೀಕು ಆರ್ಥಿಕವಾದಂಥ ವರ್ಷ ಮುಕ್ತಾಯ. 11 ದಿನದಲ್ಲಿ 10 ಬಾರಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಇವತ್ತೇ ಯಾಕೆ ನಾವು ಆಯ್ಕೆ ಮಾಡಿದ್ವು ಅಂದರೆ, ಈ ವರ್ಷದ ಲೆಕ್ಕ ನಮಗೆ ದಿನ ಪಿಕ್ ಪಾಕೆಟ್ ಆಗ್ತಾ ಇದೆ. ಪ್ರತಿಯೊಬ್ಬರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಈ ಸರ್ಕಾರ BJPಯವರು ಹೇಳಿದರು. ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಅದಕ್ಕೋಸ್ಕರ ನಾವು ಎಷ್ಟು ದಿನ ಪಿಕ್ ಪಾಕೆಟ್ ಮಾಡಿಸ್ಕೋದೆ. ಈಗ ನೀವು ಪೆಟ್ರೋಲ್ ಬಂದ್ರಿ, ಗ್ಯಾಸು, ಹೆಣ್ಮಕ್ಳು ಎಲ್ಲ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಬರೋರು, ಕಾರಲ್ಲಿ ಬರೋರು, ಯಾವುದೇ ಗಾಡಿಯಲ್ಲಿ ಬರೋರು ಎಲ್ಲ ಕೂಡ, ಮೋಟರ್ ಸೈಕಲ್ ಬರೋರು ಎಲ್ಲರೂ ಕೂಡ ಈಗಾಗಲೇ ಸುಮಾರು 35 ರೂಪಾಯಿ ಜಾಸ್ತಿ ಆಗುತ್ತೆ. 110 ರೂಪಾಯಿ, 11 ರೂಪಾಯಿ ಮುಟ್ಬಿಟ್ಟಿದೆ. ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ನಮ್ಮ ಮನೆಗಳ ಮುಂದೆ ಗ್ಯಾಸ್ ಸಿಲಿಂಡರ್ನ ಇಟ್ಟು, ಮೋಟರ್ ಸೈಕಲ್ ಇಟ್ಟು ಪೂಜೆ ಮಾಡಿಬಿಟ್ಟು ಅದಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಕಾಂಗ್ರೆಸ್ ಕಚೇರಿ ಮುಂದೆ ನಾವೆಲ್ಲ ಬಂದು, ನಾನು, ವಿರೋಧ ಪಕ್ಷದ ನಾಯಕರುಗಳು, ನಮ್ಮ ಕಾರ್ಯಾಧ್ಯಕ್ಷರು, AICC ಬಂದು ಇಲ್ಲಿ ವಿನೂತನವಾದಂಥ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜನ, ಕರ್ನಾಟಕ ರಾಜ್ಯದ ಜನ ದಡ್ರಲ್ಲ, ಯಾವ ಕಾರಣಕ್ಕೂ ಕಾಯ್ಕೊಂಡಿದ್ದಾರೆ ಅಷ್ಟೇ ಅವಕಾಶಕ್ಕೆ. ಅವಕಾಶ ಸಿಕ್ಕಿದಾಗ ದಿನ ಏನು ಅವ್ರಿಗೆ ನೋವು ಆಗ್ತಾ ಇದೆ, ಆ ನೋವನ್ನು ಮತ ಹಾಕೋ ಮುಖಾಂತರ, BJP ಸರ್ಕಾರನ ಮುಗಿಯೋ ಮುಖಾಂತರ ವ್ಯಕ್ತಪಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ನಾವು ಕಾಂಗ್ರೆಸ್ ಪಕ್ಷ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ.